ಪ್ರಕೃತಿಯನ್ನ ವೃದ್ಧಿಸಲು ಸಹಕಾರಿಯಾಗಿದ್ದು, ಜೇನುತುಪ್ಪಕ್ಕೆ ಜಾಗತಿಕ ಮಾರುಕಟ್ಟೆ ಒದಗಿಸಲು ರಾಜ್ಯ ಸರ್ಕಾರವು ಝೇಂಕಾರ ಎಂಬ ಬ್ರ್ಯಾಂಡ್ ಅನ್ನು ನೀಡಲು ಮುಂದಾಗಿದೆ. ಜೇನುತುಪ್ಪ ಉತ್ಪಾದಕರು ಇಷ್ಟು ದಿನ ಯಾವುದೇ ಬ್ರ್ಯಾಂಡ್ ಇಲ್ಲದೆ ಸ್ಥಳೀಯ ಮಾರುಕಟ್ಟೆಯಲ್ಲಿ ಮಾತ್ರ ಸ್ಪರ್ಧೆ ಮಾಡಬೇಕಿತ್ತು. ಆದರೆ ರಾಜ್ಯ ಸರ್ಕಾರ ನೀಡುತ್ತಿರುವ ಝೇಂಕಾರ ಬ್ರ್ಯಾಂಡ್ನಿಂದ ಸ್ಥಳೀಯ ಜೇನುತುಪ್ಪ ಉತ್ಪಾದಕರು ಸಹ ವಿಶ್ವ ಮಾರುಕಟ್ಟೆಯನ್ನ ಪ್ರವೇಶಿಸಬಹುದಾಗಿದೆ. ಶಿವಮೊಗ್ಗ ಜಿಲ್ಲಾ ತೋಟಗಾರಿಕಾ ಇಲಾಖೆ ಸಹಾಯಕ ಅಧಿಕಾರಿ ಪೂಜಾ ಅವರು ಝೇಂಕಾರ ಬ್ರ್ಯಾಂಡ್ ಅನ್ನು ಹೇಗೆ ಬೆಳೆಸಬೇಕು, ಹೇಗೆ ಮಾರುಕಟ್ಟೆಯನ್ನ ವಿಸ್ತರಿಸಿಕೊಳ್ಳಬೇಕು ಎನ್ನುವುದರ ಬಗ್ಗೆ ಮಾಹಿತಿ ನೀಡಿದ್ದು ಹೀಗೆ. ಎಲ್ರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯದಲ್ಲಿ ಉತ್ಪಾದನೆ ಆಗ್ತಾ ಇರೋ ಜೇನುತುಪ್ಪನ ಜನಪ್ರಿಯಗೊಳಿಸಲು ಮತ್ತು ಅದಕ್ಕೆ ಒಳ್ಳೆಯ ಸೂಕ್ತ ಮಾರುಕಟ್ಟೆಯನ್ನು ಒದಗಿಸಲು ತೋಟಗಾರಿಕೆ ಇಲಾಖೆಯಿಂದ ಬ್ರ್ಯಾಂಡಿಂಗ್ ಮೂಲಕ ಜಾಗತಿಕ ಮಟ್ಟಕ್ಕೇರಿಸುವ ಕಾರ್ಯಕ್ರಮವನ್ನು ತೋಟಗಾರಿಕೆ ಇಲಾಖೆ ವತಿಯಿಂದ ಹಮ್ಮಿಕೊಳ್ಳಲಾಗುತ್ತಿದೆ. ಅದರಂತೆ ಗ್ರಾಹಕರು ಗುಣಮಟ್ಟದ ಜೇನುತುಪ್ಪ ದೊರಕುವಂತೆ ಮಾಡಲು ಹಾಗೂ ಜೇನು ಕೃಷಿಕರ ಆರ್ಥಿಕ ಮಟ್ಟವನ್ನು ಸುಧಾರಿಸಲು ಝೇಂಕಾರ ಎಂಬ ಬ್ರ್ಯಾಂಡ್ ಹೆಸರನ್ನು ಅಂತಿಮಗೊಳಿಸಲಾಗಿರುತ್ತದೆ. ಇದರಿಂದ ಅಂದಾಜು ಶಿವಮೊಗ್ಗ ಜಿಲ್ಲೆಯಲ್ಲಿ 4 ರಿಂದ 4.5 ಸಾವಿರ ಜೇನು ಕೃಷಿಕರು ಇರ್ತಾರೆ. ಹಾಗೆ ಅಂದಾಜು 14.44 ಮೆಟ್ರಿಕ್ ಟನ್ ಅಂದರೆ 14.44 ಮೆಟ್ರಿಕ್ ಟನ್ನಷ್ಟು ಜೇನುತುಪ್ಪವನ್ನು ಉತ್ಪಾದನೆ ಮಾಡುತ್ತಿದ್ದಾರೆ. ಈ ಬ್ರ್ಯಾಂಡ್ ಜೇನು ಕೃಷಿಕರು ಮತ್ತು ಸಂಗ್ರಾಹಕರು ಉಪಯೋಗಿಸಿಕೊಂಡು ಜೇನುತುಪ್ಪ ಹಾಗೂ ಉತ್ಪನ್ನಗಳನ್ನು ಮಾರಾಟ ಮಾಡಲು ಅನುಕೂಲವಾಗುತ್ತದೆ. ಸೌಲಭ್ಯಗಳಂದರೆ ಅವರಿಗೆ ಒಂದು MOU ಮಾಡ್ಕೋಬೇಕಾಗತ್ತೆ. ಅವರು ಗೌರ್ಮೆಂಟಿಂದ MOU ಮಾಡಿಕೊಂಡು ಅದು 2500 ರೂಪೀಸ್ ಅದರದ್ದು ಅಮೌಂಟ್ ಪೇ ಮಾಡಿಬಿಟ್ಟು ಅವರು MOU ಮಾಡ್ಕೋಬೇಕಾಗತ್ತೆ. ಸೊ ಇದು ಒಂದು ಬ್ರ್ಯಾಂಡ್ ಅಂತ ಕ್ರಿಯೇಟ್ ಆದಾಗ ಅದರಿಂದ ಅವರಿಗೆ ಅನುಕೂಲ ಆಗುತ್ತೆ. ಒಂದು ಗುಣಮಟ್ಟದಲ್ಲಿ ಜೇನುತುಪ್ಪದ ಗುಣಮಟ್ಟ ಚೆನ್ನಾಗಿರುತ್ತದೆ ಹಾಗೂ ಅವರಿಗೊಂದು ಬ್ರ್ಯಾಂಡ್ ಅಂತ ಕ್ರಿಯೇಟ್ ಆದಾಗ ಅವರಿಗೆ ಇಲ್ಲ ಅಂದರೆ ಕ್ವಾಲಿಟಿ ಅದು ಕಮಿಟಿ ಇದೆ, SLEC ಕಮಿಟಿ ಇದೆ, ಸ್ಟೇಟ್ ಲೆವೆಲ್ ಕಮಿಟಿಯಿಂದ ಅದು ಕ್ವಾಲಿಟಿ ಚೆಕ್ ಮಾಡ್ತಾರೆ. ಬೇಕರಿ ತಿನಿಸುಗಳಿಗಾಗಿ ಒಮ್ಮೆ ಭೇಟಿ ನೀಡಿ. ಅಯ್ಯಂಗಾರ್ ನ್ಯೂ SP ಬೇಕರಿ, ಜೈನ್ ಕಾಂಪೌಂಡ್ ಎದುರು, ಲಕ್ಷ್ಮಿ ಟಾಕೀಸ್ ಹತ್ತಿರ, ಶಿವಮೊಗ್ಗ.